ನಮಸ್ಕಾರ ವೀಕ್ಷಕರೇ, ನಾನು ಮಂಜುನಾಥ್ ನಿರ್ವಣಿ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ನೆಟ್ವರ್ಕ್. ಕಳೆದ ಒಂದು ದಿನದ ಹಿಂದೆ ಅಷ್ಟೇ ನಡೆದಂತಹ ಘಟನೆ ಇಡೀ ದೇಶವೇ ಮರುಕ ವ್ಯಕ್ತಪಡಿಸ್ತಾ ಇದೆ. ನಾವು ಹೇಗೆ ಅಂತ ಹೇಳಿದ್ರೆ, ಏನಾದರೂ ಒಂದು ಘಟನೆ ನಡೆದಾಗ ಅಯ್ಯೋ ಪಾಪ ಅನ್ನುವಂಥದ್ದು, ಅದಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವಂಥದ್ದು, ಹಾರಾಟ ತೂರಾಟ ಚೀರಾಟ ಎಲ್ಲವೂ ಇರುತ್ತೆ. ಅದಾದ ನಂತರ 2-3 ದಿನಗಳ ನಂತರ ಅದೆಲ್ಲವೂ ಕೂಡ ಸಮಾಪ್ತಿ ಆಗೋಗುತ್ತೆ, ಮರೆತು ಹೋಗ್ತಾರೆ ಜನ. ಮತ್ತೆ ಯಥಾಸ್ಥಿತಿಯಾಗಿ ತಮ್ಮ ಕೆಲಸ ತೊಡಗುತ್ತಾರೆ. ಯಾಕೆ ಅಂತ ಹೇಳಿದ್ರೆ, ಈ ನೋಡಿ, ನಾನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಷ್ಟು ಸ್ಟೋರಿಗಳನ್ನ ಅಪ್ಲೋಡ್ ಮಾಡಿದ್ದೆ. ಏನು ಅಂತ ಹೇಳಿದ್ರೆ, ಅತ್ಯಾಚಾರ ಪ್ರಕರಣಗಳು ಹೆಚ್ಚುತ್ತಾ ಇದ್ದಾವೆ. ನಿನ್ನೆಯೂ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿರುವಂಥದ್ದು. ಮಹಾರಾಷ್ಟ್ರದ ನಾಸಿಕ್ನಲ್ಲಿ 3.5 ವರ್ಷದ ಕಂದಮ್ಮನ ಮೇಲೆ ಒಬ್ಬ 26 ವರ್ಷದ ಕಾಮುಕ ಅತ್ಯಾಚಾರ ಮಾಡಿದ್ದಾನೆ. ಅತ್ಯಾಚಾರ ಹೆಂಗೆ ಮಾಡಿದ್ದಾನೆ ಅಂತ ಹೇಳಿದ್ರೆ, ಆ ಒಂದು ಭೀಕರತೆಯನ್ನು ನೋಡಿದ್ರೆ ನೀವು, ಅತ್ಯಾಚಾರ ಮಾಡೋದಲ್ಲದೆ ಕೊಲೆ ಕೂಡ ಮಾಡಿದ್ದಾನೆ. ಆ ಭೀಕರತೆಯನ್ನು ನೀವು ನೋಡಿದ್ರೆ ಅವನು ಎಲ್ಲಿ ಸಿಗ್ತಾನೋ ಅಲ್ಲೇ ಸಿಗದಾಕ್ಬಿಡ್ತೀರ. ಅಷ್ಟರ ಮಟ್ಟಿಗೆ ಭೀಕರತೆಯಿಂದ ಅತ್ಯಾಚಾರವನ್ನು ಮಾಡಿದ್ದಾನೆ. ಎಲ್ಲಿ? ಮಹಾರಾಷ್ಟ್ರದ ನಾಸಿಕ್ನಲ್ಲಿ. ಇಡೀ ಮಹಾರಾಷ್ಟ್ರವೇ ಇವತ್ತು ಆತನ ಗಲ್ಲು ಶಿಕ್ಷೆ ಕೊಡಬೇಕು, ಕಂಡಲ್ಲಿ ಗುಂಡಿಗೂ ಕೊಲ್ಲಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದ ನಾಸಿಕ್ನ ಒಂದು ಗ್ರಾಮದಲ್ಲಿ ಅಂತಂದರೆ, ತಾಯಿ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ. ತಂದೆ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಮಗು ಆಡ್ತಾ ಇರುತ್ತೆ. ಆ ಮಗುವನ್ನು ಚಾಕ್ಲೇಟ್ ಕೊಡೋದಾಗಿ ಕರ್ಕೊಂಡು ಹೋಗಿ, ಅಂದರೆ ಮಗುವನ್ನು ಎತ್ಕೊಂಡು ಹೋಗಿ ಅಂತಂದರೆ, ಊರ ಹೊರಗಡೆ ಅಂತಂದರೆ ಒಂದು ಟವರ್ ಕೊಂಬದ ಹತ್ತಿರ ಅತ್ಯಾಚಾರವನ್ನು ಮಾಡಿದ್ದಾನೆ. ಅತ್ಯಾಚಾರ ಮಾಡಿ ಮಗುವಿನ ಬಾಡಿ ಐಡೆಂಟಿಫೈ ಆಗಬಾರ್ದು ಅಂತ ಹೇಳಿ ಈ 3.5 ವರ್ಷದ ಮಗುವಿನ ತಲೆಯ ಮೇಲೆ ಕಲ್ಲು ಎತ್ತು ಹಾಕಿ ಚಚ್ಚಿ ಮುಖ ಕೂನ್ ಸಿಗದೆ ಇರುತ್ತೆ, ಅಂದರೆ ಗೊತ್ತಾಗದೇ ಇರೋ ಥರ, ಐಡೆಂಟಿಫೈ ಆಗದೇ ಇರೋ ಥರ ಅಂತಂದರೆ ಮಾಡಿದ್ದಾನೆ. ನಂತರದಲ್ಲಿ ತಂದೆ ತಾಯಿ ಎಲ್ಲಿ ಅಂತ ಮಗು ಹುಡುಕ್ತಾ ಹೋಗ್ತಾರೆ. ಹುಡುಕಿದಾಗ ಸಿಗೋದಿಲ್ಲ, ಕಂಪ್ಲೇಂಟ್ ಕೊಡ್ತಾರೆ. ಆವಾಗ ಪೊಲೀಸರಿಗೆ, ಅಂದರೆ ಅಲ್ಲಿಂತಹ ನಾಯಿಗಳು ಎಳೆದಾಡುವಂಥ ಸಂದರ್ಭದಲ್ಲಿ ಮಗುವಿನ ಬಾಡಿ ಪತ್ತೆ ಆಗುತ್ತೆ. ಆಗ ಐಡೆಂಟಿಫೈ ಮಾಡ್ತಾರೆ, ಮಗು ಅತ್ಯಾಚಾರ ಆಗಿ ಸಾವಿಗೆ ಈಡಾಗಿದೆ ಅನ್ನುವಂತಹ ಒಂದು ಭಯಾನಕ ಸತ್ಯ ಹೊರಗಡೆ ಬರುತ್ತೆ. ನಂತರದಲ್ಲಿ ಪೊಲೀಸರು ಈ ಕಾಮುಕನನ್ನು ಅರೆಸ್ಟ್ ಮಾಡ್ತಾರೆ. ಮಹಾರಾಷ್ಟ್ರದ ತುಂಬ ಪ್ರೊಟೆಸ್ಟ್ ನಡೀತಾ ಇದೆ. ಇದು ನಮ್ಮಲ್ಲಿ ನಡೀತಾ ಇರುವಂಥದ್ದು. ಯಾಕೆ ಈ ಥರ ನಡೀತಾ ಇರ್ತವೆ ಪದೇ ಘಟನೆಗಳು ಅಂತ ಹೇಳಿದ್ರೆ, ನಮ್ಮಲ್ಲಿ ಕಾನೂನು ಬಿಗಿಯಾಗಿಲ್ಲ. ನಮ್ಮಲ್ಲಿ ಈ ಅತ್ಯಾಚಾರಿಗಳಿಗೆ, ಕಾಮುಕರಿಗೆ ಗಟ್ಟಿಯಾಗಿ ಶಿಕ್ಷೆ ಕೊಡುವಂಥ ಕಾನೂನು ಬಂದಾಗಲೇ ಮಾತ್ರ ಈ ಎಲ್ಲ ಘಟನೆಗಳು ನಿಲ್ಲುವಂಥದ್ದು. ಇಲ್ಲದೆ ಹೋದರೆ ಪದೇ ಇಂತಹ ಘಟನೆಗಳು ನಡೀತಾ ಇರುತ್ತೆ. ಇನ್ನೂ ಕೆಲವರು ಇತ್ತೀಚಿನ ದಿನಗಳಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾರಾದರೂ ಒಂದು ಅತ್ಯಾಚಾರ ಆಯಿತು ಅಂತ ಹೇಳಿದ್ರೆ ಬರೋದು ತಮ್ಮ ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ನ್ಯಾಯ ಸಿಗಲಿ ಅಂತ ಹಾಕ್ಕೊಳ್ತಾ ಹೋಗ್ತಾರೆ. ಅದನ್ನು ಬಿಟ್ಟು ತುಂಬ ಜನ ಮಹಿಳೆಯರು, ಯುವತಿಯರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿಯಾಗಿ ಅರ್ಧಂಬರ್ಧ ಬಟ್ಟೆಗಳನ್ನು ಹಾಕ್ತಿರಲ್ಲ, ಕಂಟೆಂಟ್ಗಿಂತಲೂ ಕೂಡ ಹೆಚ್ಚಿಗೆ ಅವರ ಮೈನೇ ಕಾಣಿಸ್ತಾ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಅರ್ಧಂಬರ್ಧ ಮೈ ತೋರಿಸ್ಕೊಂಡು ಈ ಥರ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡೋದ್ರಿಂದಾಗಿ, ಅಥವಾ ನೀವು ಹೊರಗಡೆ ಓಡಾಡುವಂಥ ಸಂದರ್ಭದಲ್ಲೂ ನೋಡಿರ್ಬೋದು. ನಾವು ಈ 90-80ರ ದಶಕದಲ್ಲಿ ಅಂತ 90-80ರ ದಶಕದಲ್ಲಿ ನೋಡಿದಂತಹ ಒಂದು ಮಹಿಳೆಯರ ಉಡುಗೆಗಳಿಗೂ ಮತ್ತು ಈಗಿನ ಉಡುಗೆಗಳಿಗೂ ಕೂಡ ತುಂಬ ಡಿಫ್ರೆನ್ಸ್ ಇದೆ. ನೀವು ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಡಿಫ್ರೆನ್ಸ್ ಇದೆ. ಯಾಕೆ ಈ ಥರ ಆಗ್ತಾ ಇದ್ದಾವೆ ಅಂತ ಹೇಳಿದ್ರೆ, ಅದಕ್ಕೆ ಕಾರಣ ಇದೂ ಕೂಡ ಒಂದು. ಮಹಿಳೆಯರು ಆದಷ್ಟು ಅಂತಂದರೆ ಇದನ್ನು ಅವಾಯ್ಡ್ ಮಾಡಬೇಕು. ಸೋಷಿಯಲ್ ಮೀಡಿಯಾಗಳಲ್ಲಿ ಅರ್ಧಂಬರ್ಧ ಫೋಟೋಗಳನ್ನು ಹಾಕ್ಬೋದು, ಅರ್ಧಂಬರ್ಧ ಬಟ್ಟೆಗಳು ಹಾಕ್ಕೊಂಡು ವೀಡಿಯೋ ಮಾಡುವಂಥದ್ದು ನಿಲ್ಲಬೇಕು. ಈ ಕಾಮುಕನ ವಿರುದ್ಧ ಇವತ್ತು ಇಡೀ ಮಹಾರಾಷ್ಟ್ರ ಸಿಡಿದೆದ್ದಿದೆ, ಇಡೀ ದೇಶ ಸಿಡಿದೆದ್ದಿದೆ. ಈತನಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಅಂತೇಳಿ ಹೋರಾಟ ನಡೀತಾ ಇದೆ. ಈ ಹಾರಾಟ ಬರೀ ಅಂತಂದರೆ 3 ದಿನಕ್ಕೆ ಸೀಮಿತ ಆಗಬಾರ್ದು. ಇಂಥವರಿಗೆ ಗಲ್ಲು ಶಿಕ್ಷೆ ಆಗಬೇಕು, ಇಲ್ಲ ಅಂತ ಹೇಳಿದ್ರೆ ಕಂಡಲ್ಲಿ ಗುಂಡಿಗೆ ಕೊಡಬೇಕು. ನಾವು ಬೇರೆ ದೇಶದಲ್ಲಿ ಹಂಗೆ ಮಾಡ್ತಾರೆ ಬೇಡ. ನಮ್ಮ ದೇಶ ಬೇರೆ ದೇಶಗಳಿಗೆ ಮಾದರಿ ಆಗಬೇಕು. ನಮ್ಮ ದೇಶ ಹೆಣ್ಣು ಮಕ್ಕಳು, ಹೆಣ್ಣಿಗೆ, ಸಂಸ್ಕೃತಿಗೆ, ನೆಲ ಜಲಕ್ಕೆ ಹೆಸರುವಾಸಿಯಾಗಿರುವಂತಹ ದೇಶ. ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಹೇಗೆ? ನೋಡೋಣ, ಏನು ಪೊಲೀಸರು ಏನು ಕ್ರಮ ಕೈಗೊಳ್ತಾರೆ, ಏನು ಮಾಡ್ತಾರೆ. ನಾವು ಹೇಳುವಂಥದ್ದು ಆತನಿಗೆ ಗಲ್ಲು ಶಿಕ್ಷೆ ಆಗಬೇಕು. ಅದು ಇನ್ನುಳಿದ ಕಾಮುಕರಿಗೆ ಒಂದು ಪಾಠ ಆಗಬೇಕು. ಇನ್ನೊಬ್ಬರು ಕಾಮುಕರು ಹೆಣ್ಣು ಮಕ್ಕಳನ್ನು ಖಂಡಿತ ನೋಡಬೇಕು ಅಂತ ಹೇಳಿದ್ರೆ ಅವರಿಗೆ ಪಾಠ ಆಗಬೇಕು. ಅಂತಹ ನಿಟ್ಟಿನಲ್ಲಿ ಶಿಕ್ಷೆ ಕೊಡಿ ಅಂತೇಳಿ ನಾವು ಕೇಳ್ಕೊಳ್ತಾ ಇರುವಂಥದ್ದು. ಆ 3 ವರ್ಷದ ಕಂದಮ್ಮನಿಗೆ ಏನು ಇವತ್ತು ಆದಂಥ ಅನ್ಯಾಯಕ್ಕೆ ನ್ಯಾಯ ಸಿಗಲಿ, ಹಾಗೆ ಕುಟುಂಬಸ್ಥರಿಗೆ ಭಗವಂತ ಒಂದು ಈ ಒಂದು ಶಕ್ತಿಯನ್ನು, ಈ ಒಂದು ನೋವನ್ನು ಭರಿಸುವಂತಹ ಶಕ್ತಿ ಕೊಡಲಿ ಅಂತೇಳಿ ನಾವು ನಮ್ಮ ಚಾನಲ್ ಮೂಲಕ ಕೇಳ್ಕೊಳ್ತಾ ಇರುವಂಥದ್ದು. ಇನ್ನಷ್ಟು ಇಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನ್ಯೂಸ್ ನೆಟ್ವರ್ಕ್. ನಾನು ಮಂಜುನಾಥ್ ನಿರ್ವಹಣೆ.